ಇನ್ನು ಆಂತರಿಕ ಕಚ್ಚಾಟಗಳ ನಡುವೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಚಳಿಗಾಲದ ಅಧಿವೇಶನಕ್ಕೆ ಸಜ್ಜಾಗ್ತಾ ಇವೆ. ಹೇಗೆ ಹೋರಾಟ ಮಾಡಬೇಕು ಅಂತ ವಿಪಕ್ಷ ಪ್ಲಾನ್ ರೆಡಿ ಮಾಡ್ತಾ ಇದ್ರೆ, ದಾಳಿಗೆ ಕೌಂಟರ್ ಮಾಡೋದು ಹೇಗೆ ಅಂತ ಕೈಪಡೆ ಕೂಡ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಳ್ತಾ ಇದೆ. ಅದರಲ್ಲೂ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅನ್ನುವಂಥ ವಿಚಾರವೇ ಸರ್ಕಾರವನ್ನ ಸದ್ಯ ಅಲರ್ಟ್ ಮಾಡಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚಳಿ ಬಿಡಿಸಲು ಬಿಜೆಪಿ ಸಜ್ಜು. ಬಿಜೆಪಿ ಅವಿಶ್ವಾಸ ನಿರ್ಣಯ ತಂತ್ರ, ಸಿಎಂ ಸಿದ್ದರಾಮಯ್ಯ ಪ್ರತಿತಂತ್ರ. ಬೂದಿ ಮುಚ್ಚಿದಂತಾಗಿರುವ ಕುರ್ಚಿ ಕ್ರಾಂತಿಯ ಮಧ್ಯೆ ಅಧಿವೇಶನ ಶುರುವಾಗ್ತಾ ಇದೆ. ಇದೇ ಸೋಮವಾರ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ದು, ಎಲ್ಲ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ. ಸರ್ಕಾರವನ್ನ ಕಟ್ಟಾಕೋದಕ್ಕೆ ಬಿಜೆಪಿ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಸರ್ಕಾರ ಕೂಡ ಪ್ರತ್ಯಾಸ್ತ್ರಗಳನ್ನ ಸಿದ್ಧಪಡಿಸಿಕೊಳ್ತಾ ಇದೆ. ಕುರ್ಚಿ ಕದನವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡಿಸುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಕಳೆದ ವಾರ ಮಾತನಾಡಿದ್ದ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವಿಶ್ವಾಸ ನಿರ್ಣಯದ ಬಗ್ಗೆ ಸುಳಿವು ನೀಡಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು. ನಾವು ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ, ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಮಾನ್ಯ ಅಶೋಕ್ ಅವ್ರ ಜೊತೆಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಬಿಜೆಪಿ ಅವಿಶ್ವಾಸ ಅಸ್ತ್ರ, ಸಚಿವರ ಜೊತೆ ಸಿಎಂ ಮೀಟಿಂಗ್. ರಾಜ್ಯ ಬಿಜೆಪಿ ನಾಯಕರು ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಚಿಂತನೆ ನಡೆಸ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆ ಸಭೆ ನಡೆಸಿದ್ರು. ಅವಿಶ್ವಾಸ ಮಂಡಿಸಿದ್ರೆ ಯಾವ ರೀತಿ ತಿರುಗೇಟು ಕೊಡಬೇಕು ಅನ್ನೋ ಬಗ್ಗೆ ಚರ್ಚಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವರು ಅವಿಶ್ವಾಸ ನಿರ್ಣಯ ಮಂಡಿಸೋದಾದ್ರೆ ಅವರು ಮಂಡಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಅವರು ಮೂವ್ ಮಾಡೋದಾದ್ರೆ ಮಾಡಲಿ, ನಾವು 140 ಜನ ಇದ್ದೀವಿ, ನಾವು ಫೇಸ್ ಮಾಡ್ತೀವಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ವಿ ಗಾಟ್ ದಿ ಮೆಜಾರಿಟಿ, ಫೇಸ್ ಮಾಡ್ತೀವಿ. ಅವರು ಅವಿಶ್ವಾಸ ನಿರ್ಣಯ ಮಾಡಿದ್ರೆ ಮಾಡಲಿ ಬಿಡಿ, ಅದಕ್ಕೆ ತಕ್ಕನಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕೊಡ್ತಾರೆ. ಅವಿಶ್ವಾಸ ನಿರ್ಣಯ ಅಂತ ಹೇಳಿ ಬಿಜೆಪಿ ಅವ್ರು ಪಡ್ಕೊಂಡಿರೋದು, ಅವ್ರಿಗೆ ತರೋದಕ್ಕೆ ನೈತಿಕ ಹಕ್ಕೆ ಇರೋದಿಲ್ಲ. ಕುರ್ಚಿ ಉಳಿಸ್ಕೊಳ್ಳೋಕೆ ಸಿದ್ದರಾಮಯ್ಯ ಉರುಳಿಸಿರೋ ದಾಳ ಎಂದ ಅಶೋಕ್. ರೈತರ ಬಗ್ಗೆ ಚರ್ಚೆಯಾದ ಬಳಿಕ ಅವಿಶ್ವಾಸದ ಬಗ್ಗೆ ನೋಡೋಣ ಎಂದ ವಿಪಕ್ಷ ನಾಯಕ. ಅವಿಶ್ವಾಸ ನಿರ್ಣಯದ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಹೆದರ್ಕೊಂಡು ಇವತ್ತು ಸಚಿವರ ಜೊತೆ ಮೀಟಿಂಗ್ ಮಾಡಿದೆ. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಸಿದ್ದರಾಮಯ್ಯನವರೇ ಬಿಜೆಪಿಯವರು ಅವಿಶ್ವಾಸ ಮಂಡಿಸ್ತಾರೆ ಅಂತ ದಾಳ ಉರುಳಿಸಿದ್ದಾರೆ. ಆದ್ರೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ, ಬಳಿಕ ಅವಿಶ್ವಾಸ ಗೊತ್ತುವಳಿ ಬಗ್ಗೆ ನೋಡೋಣ ಅಂದಿದ್ದಾರೆ. ಅವ್ರು ಭಯ ಬಿದ್ದು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರೆ ಅಂತ ಹೇಳಿ ಅವ್ರು ಚೇರ್ ಉಳಿಸ್ಕೊಳಕ್ಕೋಸ್ಕರ, ಕನಕಪುರದ ಕೃಷ್ಣ ಅವರೇ, ಅವರು ಚೇರ್ ಉಳಿಸ್ಕೊಳಕ್ಕೋಸ್ಕರ ಡೇಟ್ ಮುಂದಕ್ಕೆ ಹಾಕೋಣಕ್ಕೆ ನಮ್ಮನ್ನ ಅವಿಶ್ವಾಸ ನಿರ್ಣಯ ತಂದಿದ್ದಾರೆ. ಅದಕ್ಕೆ ನೀವು ಇದನ್ನ ಸ್ಟಾಪ್ ಮಾಡಿ ಅಂತ ಸಿದ್ದರಾಮಯ್ಯನವ್ರು ಹಾಕಿರೋ ಗಾಳ ಇದಷ್ಟೇ ಅವ್ರಿಗೆ, ಕೇಂದ್ರಕ್ಕೆ. ಅವರು ಅದನ್ನ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದರು. ಸಭೆಯಲ್ಲಿ ಚರ್ಚೆ ಮಾಡಿದ್ರಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ, ಬೇರೆ ಬೆಂಗಳೂರಲ್ಲಾಗಿದ್ರೆ ತಗೊಂಬೋದಾಯಿತು, ಉತ್ತರ ಕರ್ನಾಟಕದಲ್ಲಾಗಿದೆ. ಉತ್ತರ ಕರ್ನಾಟಕಕ್ಕೆ ಫಸ್ಟ್ ಆದ್ಯತೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಅದು 2 ಸಮನ್ವಯ ಸಮಿತಿ ಸಭೆಯಲ್ಲಾಗಿದೆ. ನಮ್ಮ ಶಾಸಕರ ಸಭೆ ಕರೀತೀರಿ, ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರ ಪ್ರಕಾರ ಮುಂದುವರಿತೀರಿ. ತರಬೇಕು ಅಂತನೂ ಇಲ್ಲ, ತರಬಾರ್ದು ಅಂತನೂ ಇಲ್ಲ. ಆದರೆ ಫಸ್ಟ್ ಆದ್ಯತೆ ಉತ್ತರ ಕರ್ನಾಟಕ, ಅದಾದ್ಮೇಲೆ ನೋಡೋಣ. ಬೆಂಗಳೂರಿನಲ್ಲಿ ಅಧಿವೇಶನ ಇದ್ದಿದ್ರೆ ಮಂಡಿಸಬಹುದಿತ್ತು ಎಂದಿರುವಂತ ಅಶೋಕ್, ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ, ಮೆಕ್ಕೆಜೋಳ, ಕಬ್ಬು ಇನ್ನಿತರ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ. ರೈತರ ಸಮಸ್ಯೆಯನ್ನೇ ಮುಂದಿಟ್ಟು ಸರ್ಕಾರ ಕಟ್ಟಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಇದಕ್ಕೂ ತಿರುಗೇಟು ಕೊಡೋದಕ್ಕೆ ಕೈಪಡೆ ಸರ್ವ ಸನ್ನದ್ಧ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ. ಮೊದಲ ದಿನನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗೋವರೆಗೂ ಪಟ್ಟು ಬಿಡೋದೇ ಇಲ್ಲ, ನಾವು ಪಟ್ಟು ಬಿಡೋದೇ ಇಲ್ಲ. ಅವ್ರು ಮಾತಾಡ್ಬೇಕಲ್ರಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ. ನಾವು ನಮ್ಮ ಸ್ಪೀಕರು, ನಮ್ಮ ಸರ್ಕಾರ ಬಂದ ಮೇಲೆ ನಂಬರ್ ಆಫ್ ಡೇಸ್ ನಾವು ನಡೆಸಿದ್ದೇವೆ, ನಂಬರ್ ಆಫ್ ಅವರ್ಸ್ ಕೂಡ ನೀವು ನೋಡಿದ್ರೆ ಅಸೆಂಬ್ಲಿ ನಾವೇ ನಡೆಸಿದ್ದೇವೆ, ಮತ್ತೆ ನಡೆಸಿದೀವಲ್ಲ. ವಿ ಹ್ಯಾವ್ ಟು ಅಪ್ರಿಷಿಯೇಟೆಡ್. ಈಗ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಡೆದಂಗಿಲ್ಲಲ್ಲ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿ, ಕಬ್ಬಿಗೆ ದರ ನಿಗದಿ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿದೆ. ದರ ನಿಗದಿ ಮಾಡೋದೇ ಕೇಂದ್ರ ಸರ್ಕಾರ ಅಂತ ಕೌಂಟರ್ ಕೊಡೋದಕ್ಕೆ ಸಚಿವರು ಸಜ್ಜಾಗಿದ್ದಾರೆ.
ಈ ನಡುವೆ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮತ್ತು ಅಪರಾಧಗಳ ವಿಧೇಯಕ ಮಂಡನೆಗೆ ಇಂದಿನ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದ್ದು ವಿಧೇಯಕ ಮಂಡನೆಗೆ ಸರ್ಕಾರ ಮುಂದಾಗಿದೆ. ಈ ಬಿಲ್ ಕೂಡ ಸದನದಲ್ಲಿ ಸಮರಕ್ಕೆ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕಾದಾಡೋದಕ್ಕೆ ಆಡಳಿತ ಹಾಗೆ ವಿಪಕ್ಷಗಳು ಸರ್ವ ಸನ್ನದ್ಧ ಆಗ್ತಾ ಇವೆ. ಬೆಳಗಾವಿಯಿಂದ ಸಹದೇವ್ ಜೊತೆ ಕಿರಣ್ ಹನಿಯಡ್ಕ ಮತ್ತು ಪ್ರಸನ್ನ, TV9 ಬೆಂಗಳೂರು.